ಪ್ರೈಮ್ ಟೈಮ್ ಎಟ್ 9ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಸೆರೆಗೆ ಮತ್ತೊಂದು ಹೆಜ್ಜೆ ಇಟ್ಟ ಎಸ್ಐಟಿ. ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ತಯಾರಿ. ಸದ್ಯಕ್ಕೆ ಹಾಸನ ಸಂಸದನನ್ನ ವಾಪಸ್ ಕರೆಸುವುದು ಅಸಾಧ್ಯ ಎಂಬ ವರದಿ. ಪೆನ್ ಡ್ರೈವ್ ವೈರಲ್ ಕೇಸ್ನಲ್ಲಿ ಬಿಜೆಪಿ ಕಾರ್ಯಕರ್ತರೇ ಟಾರ್ಗೆಟ್. ಪ್ರಮುಖ ಆರೋಪಿ ಕಾರ್ತಿಕ್ ನವೀನ್ ಗೌಡನನ್ನ ಬಂಧಿಸಿಲ್ಲ ಯಾಕೆ ಎಸ್ಐಟಿ? ಪರಮೇಶ್ವರ್ ಪಕ್ಕದಲ್ಲೇ ತಿಮಿಂಗಿಲ ಕುಳಿತಿದೆ ಎಂದ ಎಚ್ಡಿಕೆ. ದೇವೇಗೌಡರ ಜನ್ಮದಿನಕ್ಕೂ ತಟ್ಟಿದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ. ಹುಟ್ಟುಹಬ್ಬ ಆಚರಿಸಿಕೊಳ್ಳದಿರೋಕೆ ಮಾಜಿ ಪ್ರಧಾನಿ ತೀರ್ಮಾನ. ಮೊಮ್ಮಗನ ಕೃತ್ಯದಿಂದ ನೊಂದು ಗಡ್ಡಧಾರಿಯಾದ್ರು ದೊಡ್ಡಗೌಡ್ರು. ಗೃಹ ಸಚಿವ ಜಿ ಪರಮೇಶ್ವರ್ ರಾಜೀನಾಮೆಗೆ ಬಿಜೆಪಿ ಒತ್ತಾಯ. ಅಂಜಲಿ ಕುಟುಂಬಕ್ಕೆ ಪರಿಹಾರಕ್ಕೆ ಅಶ್ವಥ್ ನಾರಾಯಣ್ ಆಗ್ರಹ. ರಾಷ್ಟ್ರಪತಿ ಆಡಳಿತ ಜಾರಿ ಮಾಡಿ ಎಂದ ಎಲ್ ನಾಗೇಂದ್ರ. ಕೇಂದ್ರ ಕೊಟ್ಟ ಬರ ಪರಿಹಾರದಲ್ಲಿ ಸಾಲ ತೀರಿಸ್ತಾ ಇದೆಯಾ ರಾಜ್ಯ ಸರ್ಕಾರ? ರೈತರಿಗೆ ಘೋರ ಅನ್ಯಾಯ ಎಂದ ಬೊಮ್ಮಾಯಿ. ಬಿಜೆಪಿ ಮಾಡ್ತಾ ಇರೋ ಆರೋಪದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮೌನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.